ಯಾಕೆಂದರೆ ಇವತ್ತದು ಕೇಂದ್ರ ಬಿಂದು ಸರ್ ಇದ್ದಾರೆ, ನಮಗೆ ಇನ್ನೂ ಮಾತಾಡೋಕ್ಕೆ ತುಂಬ ಅವಕಾಶ ಸಿಗುತ್ತೆ. ನಾನು ಹೇಳಿದ್ದೀನಿ ವಾಟ್ ಈಸ್ ಮೈ ಡ್ಯೂಟಿ, ನನ್ನ ಡ್ಯೂಟಿ ಏನಿದೆ, ಮತ್ತು ನಾನು ತಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, 2 ವಿಷಯ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ನಂದು ಸ್ವಂತ ಊರು ರಾಜಸ್ಥಾನ್, ಉದಯಪುರ್. ನಾನು 2020 ಕರ್ನಾಟಕಕ್ಕೆ ಬಂದೆ. ಇಲ್ಲಿ ತನಕ 3 ಜಿಲ್ಲೆಯಲ್ಲಿ ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡಿದ್ದೆ, ಬೀದರ್, ತುಮಕೂರು ಮತ್ತು ಮಂಗಳೂರಲ್ಲಿ ಕಳೆದ 7 ವರ್ಷ ಅಲ್ಲಿ ಕೆಲಸ ಮಾಡಿ ಇಲ್ಲಿಗೆ ಬಂದೆ. ಯಾವುದು ಜಿಲ್ಲೆ ನನ್ನ ಸ್ವಂತ ಜಿಲ್ಲೆ ಇರಲಿಲ್ಲ, ಯಾವುದು ಊರು ನನ್ನ ಸ್ವಂತ ಊರು ಇರಲಿಲ್ಲ. ಇವತ್ತು ಬಂದಾಗ ಕೂಡ ಡಿ ಸಿ ಸರ್ ನನಗೆ ಕೇಳಿದ್ರು ನಿಮ್ಮದು ಯಾವ ಸ್ವಂತ ಊರು ಇದೆ, ನಾನು ಹೇಳಿದೆ ಸರ್ ರಾಜಸ್ಥಾನ್. ಬಟ್ ಈಗ 5 ವರ್ಷ ಅಲ್ಲಿ ಕರ್ನಾಟಕದಲ್ಲಿ ಬಂದ ಆದಮೇಲೆ ನನಗೆ ಅಲ್ಲಿಂದ ಲಿಂಕ್ ಕಮ್ಮಿ ಆಗಿದೆ, ನನಗೆ ಇಲ್ಲಿ ಕರ್ನಾಟಕದಿಂದ ಲಿಂಕ್ ಜಾಸ್ತಿ ಆಗಿದೆ. ನನ್ನ ಮಗ ಇಲ್ಲಿ ಹುಟ್ಟಿದ್ದಾರೆ, ಅವರಿಗೆ ಕೇಳಿದೆ ನಿಮ್ಮದು ಯಾವ ಊರು, ನಿಮ್ಮ ಫ್ಯಾಮಿಲಿಯಲ್ಲಿದೆ, ನಿಮಗೆ ಏನು ಭಾಷೆ ಬರುತ್ತೆ, ಅವರು ಎಲ್ಲ ಇಲ್ಲಿದು ಹೇಳ್ತಾ ಇದ್ದಾರೆ. ಅವರಿಗೆ ರಾಜಸ್ಥಾನ್ ಹೇಗೆ ಇದೆ ಅವರಿಗೆ ಏನು ಐಡಿಯಾನೇ ಇಲ್ಲ. ಮತ್ತು ನನ್ನ ಮನಸ್ಸಲ್ಲಿ ಏನಿದೆ, ನಾನು ಎಲ್ಲಿಗೆ ಹೋದರೆ ಎಷ್ಟು ಪ್ರಾಮಾಣಿಕತೆಯಿಂದ, ಎಷ್ಟು ಹಾರ್ಡ್ ವರ್ಕಿಂದ, ಎಷ್ಟು ಡೆಡಿಕೇಶನಿಂದ ನಾನು ಕೆಲಸ ಮಾಡ್ತೀನಿ. ನಾನು 1% ಕೊಟ್ಟರೆ ಅಲ್ಲಿದು ಜನ ನನಗೆ 100%, 1000% ನನಗೆ ವಾಪಸ್ ಕೊಡ್ತಾರೆ. ನನಗೆ ಏನು ಕಾಂಪಿಟೇಷನ್ ಸಿಗುತ್ತೆ ಅದು ನನ್ನ ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅಲ್ಲಿ ಹೋಗಿ ಎಷ್ಟು ಬೇಗ ನಾನು ಭಾಷೆ ಕಲಿತೀನಿ ಅಷ್ಟು ಬೇಗ ಹೋಗಿ ಅಲ್ಲಿದು ಕಲ್ಚರ್ ಕಲಿತೀನಿ, ಅಲ್ಲಿದು ಜನರು ಹೇಗೆ ಇದ್ದಾರೆ, ಅವ್ರದ್ದು ಸಮಸ್ಯೆ ಹೇಗೆ ಇದೆ. ಟೈಮ್ ಆಗುತ್ತೆ, ನಾನು ಒಂದಿನ ಅಲ್ಲಿ ಎಲ್ಲ ಕಲಿತೀನಿ, ಒಂದೆಲ್ಲ 100% ಆಗ್ತೀನಿ, ಅದು ಏನಿಲ್ಲ. ನನಗೆ ಇನ್ನೂ ಟೈಮ್ ಬೇಕಾಗತ್ತೆ. ನನ್ನ ಟೀಮದು, ನನ್ನ ಆಫೀಸರ್ದು, ನನ್ನ ಇಬ್ಬರು ಎಡಿಷನಲ್ ಎಸ್ ಪಿದು ಸರ್ದು ಅವರು ಇಷ್ಟು ಕೆಲಸ ಮಾಡಿದವ್ರದ್ದು ಅವರೆಲ್ಲ ಗೈಡೆನ್ಸ್ ನನಗೆ ಬೇಕಾಗತ್ತೆ. ಬಟ್ ನನ್ನ ಕಡೆಯಿಂದ ಏನು ಇರಬೇಕು, ಫಸ್ಟ್ ಡೇಯಿಂದ ಆ ಆನೆಸ್ಟಿ, ಆ ಎಫರ್ಟ್ ಇರಬೇಕು. ಮತ್ತು ರಿಸಲ್ಟ್ ಟೈಮಿಂದ 100% ಸಿಗುತ್ತೆ ಆ ಎಫರ್ಟ್ ಇದ್ದರೆ. ಅದೇ ರೀತಿ ನನ್ನ ಇದು ಪ್ರಾಮಿಸ್ ಮಾಡ್ತಾ ಇದ್ದೀನಿ ನನ್ನ ಸೆಲ್ಫ್ಗೆ, ನನ್ನ ಖುದ್ದಾಗಿ ನನಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಇದು ನನ್ನ ಫಸ್ಟ್ ಜಿಲ್ಲೆ. ನಾನು ಇಲ್ಲಿ ತನಕ ಏನು ಹಾರ್ಡ್ ವರ್ಕ್ ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅದಕ್ಕಿಂತ 100 ಸರಿ ಜಾಸ್ತಿ ಇಲ್ಲಿ ನನ್ನ ಎಫರ್ಟ್ ತೋರಿಸ್ಬೇಕು. 2ನೇ ವಿಷಯ, ಈಗಾಗಲೇ ನನಗೆ ಇಲ್ಲಿ ಬಂದಾಗ ಓನ್ಲಿ 24 ಗಂಟೆ 24 ತಾಸು ಅಷ್ಟೇ ಆಯಿತು. ಆದರೆ ನಾನು ಸರ್ ಬಗ್ಗೆ ತುಂಬ ಕೇಳಿದ್ದೀನಿ. ಇವತ್ತು ಬೆಳಿಗ್ಗೆ IG ಸರ್ಗೆ ಭೇಟಿ ಮಾಡೋಕ್ಕೆ ಹೋಗುವಾಗ ಅವರು ಕೂಡ ಸರ್ ಬಗ್ಗೆ ತುಂಬ ಹೇಳಿದರು. ನಾವು ಯಾವ ರೀತಿ ಜನರ ಮಧ್ಯೆ ಇರ್ತೀವಿ, ಅವ್ರದ್ದು ಸಮಸ್ಯೆ ನಮ್ಮ ಸಮಸ್ಯೆ, ಅವ್ರದ್ದು ಸಮಸ್ಯೆ ಇಲ್ಲ, ಆ ರೀತಿ ಅವರು ಕೆಲಸ ಮಾಡಿದ್ದಾರೆ. ಮತ್ತು ಇಲ್ಲಿ ಪ್ರೋಗ್ರಾಮ್ಗೆ ಬಂದಾಗ ಕೂಡ ಇಷ್ಟು ಜನ ಅವ್ರ ಬಗ್ಗೆ ಮಾತಾಡಿದ್ದಾರೆ. ನನಗೆ ತುಂಬ ಐಡಿಯಾ ಸಿಕ್ತು, ನಮ್ಮ ಆಫೀಸರ್ಸ್ ತುಂಬ ಮಾತಾಡಿದ್ದಾರೆ. ತಾವು ಅವರಿಗೆ ಹೇಗೆ ಕಾಪರೇಷನ್ ಕೊಟ್ಟಿದ್ದೀರಾ, ಏನು ಸಹಾಯ ಕೊಟ್ಟಿದ್ದೀರಾ, ನನಗೆ ಕೂಡ ಅದೇ ರೀತಿ ಸಹಾಯ ಕೊಡ್ತೀರಾ. ನನ್ನ ಕಡೆಯಿಂದ ಏನಾದರೂ ಸಮಸ್ಯೆ ಬಂದರೆ ಅಥವಾ ಏನಾದರೂ ಅಪ್ಪತಪ್ಪಿ ಏನಾದರೂ ಫಾಲ್ಟ್ ಆದರೆ ನನಗೆ ಕರೆಕ್ಟ್ ಮಾಡ್ತೀರಾ, ನಮಗೆ ಕರೆಕ್ಟ್ ಮಾಡೋಕ್ಕೆ ಅವಕಾಶ ಕೊಡ್ತೀರಾ, ಅದು ನಾನು ಅಂದ್ಕೊಳ್ತಾ ಇದ್ದೀನಿ. ಕಾನೂನು ಮತ್ತು ಸುವ್ಯವಸ್ಥೆ, ನಾನು ಬೆಂಗಳೂರಲ್ಲಿ DCP, ಉಪ ಪೊಲೀಸ್ ಆಯುಕ್ತ, ಕಾನೂನು ಮತ್ತು ಸುವ್ಯವಸ್ಥೆ ಆಗಿ ಕೆಲಸ ಮಾಡಿದ್ದೀನಿ. ಕಾನೂನು ಮತ್ತು ಸುವ್ಯವಸ್ಥೆ ಯಾವ ರೀತಿಯಿಂದ, ಯಾವ ಇನ್ಸಿಡೆಂಟಿಂದ, ಚಿಕ್ಕಿರಲಿ ದೊಡ್ಡಿರಲಿ, ಯಾವ ರೀತಿಯಿಂದ ಅದು ದೊಡ್ಡದಾಗಿ ಆಗತ್ತೆ ಅದು ನನಗೆ ಮುಂಚೆ ಗೊತ್ತಿರಲಿಲ್ಲ. ನಾವು ಯಾವ ಇವೆಂಟ್ ದೊಡ್ಡದಾಗಿ ಅನ್ಕೊತಾ ಇದ್ದೀವಿ, ಇದು ಮರ್ಡರ್ ಆಗಿದೆ, ಇದು ದೊಡ್ಡದಾಗಿ ಆಗತ್ತೆ, ತುಂಬ ಜನ ಸೇರ್ತಾ ಇದ್ದಾರೆ, ಆ ರೀತಿ ಯಾವುದೂ ಆಗಿಲ್ಲ. ಯಾವ ರೀತಿ ತುಂಬ ಸಣ್ಣದಾಗಿ ಅನ್ಕೊತಾ ಇದ್ದೀನಿ, ಇದನ್ನು ಏನಾಗಲ್ಲ, ಅದು ತುಂಬ ದೊಡ್ಡದಾಗಿ ಆಗತ್ತೆ. ಸೊ ಪ್ರತಿಯೊಂದು ವಿಚಾರ ಬಗ್ಗೆ ಆ ಬ್ಯಾಕ್ಗ್ರೌಂಡ್ ಏನಿದೆ, ಅದರಿಂದ ಹಿಸ್ಟ್ರಿ ಏನಿದೆ, ಈಗ ಒಂದು ಸ್ಪಾರ್ಕ್ ಮಾತ್ರ ಇರಲಿ, ಅದಕ್ಕಿಂತ ಮುಂಚೆ ತುಂಬ ದೊಡ್ಡ ಹಿಸ್ಟ್ರಿ ಇರಲಿ. ಆ ಹಿಸ್ಟ್ರಿ ನಾವು ಅಲ್ಲಿ ತನಕ ತಿಳ್ಕೊಳ್ಳಿಲ್ಲ ಅಂದರೆ ನಮಗೆ ಇಶ್ಯೂ ಬಗೆಹರಿಸೋಕ್ಕೆ ಆಗಲ್ಲ. ಸೊ ಅದೇ ರೀತಿ ಆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ಕಿದೆ. ಈ ಊರಲ್ಲಿ ಕೂಡ ನನಗೆ ಇನ್ನೂ ಜಾಸ್ತಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಆಪ್ರೇಷನ್ ಸಿಗುತ್ತೆ. ನನ್ನ ಟೀಮ್ದು, ನನ್ನೆಲ್ಲ ಕಲೀಗ್ಸ್ದು, ಇಬ್ಬರು ಎಡಿಷನಲ್ SP ಎಲ್ಲರೂ ಸಹಾಯ ನನಗೆ ಸಿಗುತ್ತೆ. ಅವರು ನನಗೆ ಕಂಟಿನ್ಯೂಸ್ ಆಗಿ ಗೈಡ್ ಮಾಡ್ತಾ ಇದ್ದಾರೆ. ಸರ್ ಕೂಡ ನನಗೆ ಕಂಟಿನ್ಯೂಸ್ ಆಗಿ ಗೈಡ್ ಮಾಡ್ತಾ ಇದ್ದಾರೆ. DC ಸರ್, CO ಸರ್ ಕೂಡ ನನಗೆ ಏನಾದರೂ ನನ್ನ ಕಡೆಯಿಂದ ಏನು ಕಾಪರೇಷನ್ ಬೇಕು, ಅವ್ರ ಕಡೆಯಿಂದ ನನಗೆ ಏನು ಕಾಪರೇಷನ್ ಬೇಕು ಅದು ಕಂಟಿನ್ಯೂಸ್ ಆಗಿ ಸರ್ ಹೇಳಿದ್ದಾರೆ, ನಾವು ಟೀಮ್ ಥರ ಕೆಲಸ ಮಾಡೋಣ, ನಾನು ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಕಡೆಯಿಂದ ನನಗೆ ಪೂರ್ತಿ ಕಾಪರೇಷನ್ ಇರುತ್ತೆ ಸರ್. ಅಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ.